ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅಂತ, ಆಯಿತಾ? ಅದು ಕಾಮನ್ ಲೇಮ್ಯಾನ್ ಸ್ಟರ್. ಕೇರಳದಲ್ಲಿ ಯಾರಿಗೋ ಒಬ್ಬರಿಗೆ ಯಾವುದೋ ಒಂದು ಕೊಳದಲ್ಲಿ ಈಜು ಹೋಗಿ ಬಂದಾದ್ಮೇಲೆ ಒಂದು 3ನೇ ದಿವಸ 4ನೇ ದಿವಸ ಆದಮೇಲೆ ಮೆನಿಂಜೈಟಿಸ್ ಬಂತು ಅಂತ. ಸೊ ಈ ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅನ್ನೋದು ಇಟ್ ಇಸ್ ಒಂದು ಪ್ಯಾರಾಸಿಟಿಕ್ ಇನ್ಫೆಕ್ಷನ್. ಆ ಪ್ಯಾರಾಸೈಟ್ ಹೆಸರು ನೆಗ್ಲೇರಿಯಾ ಫೌಲೆರಿ ಅಂತ ಹೆಸರು. ಅದೇನು ಮಾಡುತ್ತೆ, ಈ ಸ್ವಲ್ಪ ಕೊಳಕು ನೀರಲ್ಲಿ, ಅಂದರೆ ಇವಾಗ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಇಟ್ಕೊಳ್ಳಿ, ಅದು ರೆಗ್ಯುಲರಾಗಿ ಕ್ಲೋರಿನೇಟ್ ಮಾಡಿ ಕ್ಲೀನಾಗಿ ಮೇಂಟೈನ್ ಆಗಿತ್ತು ಅಂತಂದರೆ ಅದರಿಂದ ಆಗಲ್ಲ. ಸೊ ಈಗ ನಾವು ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅಂದರೆ ಎಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹೋದ್ರೂ ಮೆನಿಂಜೈಟಿಸ್ ಬರುತ್ತೆ ಅಂತ ಅನ್ಕೊಳ್ಳೋದಿಲ್ಲ. ಅನ್ಹೈಜಿನಿಕಲಿ ಮೇಂಟೈನ್ ಸ್ವಿಮ್ಮಿಂಗ್ ಪೂಲ್, ತುಂಬ ದಿವಸದಿಂದ ನೀರಲ್ಲೇ ಇದೆ, ಪಾಚಿ ಕಟ್ಟಿರೋ ನೀರಿದೆ, ನೀರನ್ನು ಕ್ಲೋರಿನೇಟ್ ಮಾಡಿಲ್ಲ, ನೀರನ್ನು ಕ್ಲೀನ್ ಮಾಡಿಲ್ಲ, ಅಥವಾ ತುಂಬ ದಿವಸದಿಂದ ಮಳೆ ಬರದೆ ನಿಂತಿರೋ ನೀರಿನ ಕೊಳಗಳಿರುತ್ತೆ, ಕೆರೆಗಳಾಗ್ಬೋದು, ಕೊಳಗಳಾಗ್ಬೋದು, ನೀರು ಫ್ರೆಶ್ ಆಗದೆ, ಅದು ನೀರು ರೀಸೈಕಲ್ ಆಗದೆ ತುಂಬ ದಿನ ನಿಂತಿರೋ ನೀರು ಇರುತ್ತಲ್ಲ, ಅಂಥ ನೀರಿನ ಒಂದು ಜಾಗಗಳಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಮಾಡಿದ್ರೆ ಏನಾಗುತ್ತೆ, ಮೂಗಿನ ಒಳಗಡೆ ನೀರು ಹೋಗುತ್ತೆ. ಆ ನೀರಲ್ಲಿ ಆ ಪ್ಯಾರಾಸೈಟ್ ಇರುತ್ತೆ, ನೆಗ್ಲೇರಿಯಾ ಫೌಲೆರಿ ಅಂತ, ಮೂಗಿನ ಒಳಗಡೆ ಹೋಗುತ್ತೆ. ಮೂಗಿನ ಮೇಲ್ಭಾಗದಲ್ಲಿ ನಮಗೆ ವಾಸನೆ ಕಂಡುಹಿಡಿಯೋದಕ್ಕೆ ಅಂತ ಹೇಳಿ ಸೂಕ್ಷ್ಮವಾದ ನರಗಳಿದೆ, ಆ ನರಗಳ ಮುಖಾಂತರ ಬ್ರೈನಿಗೆ ಹೋಗುತ್ತೆ. ಸೊ ದಟ್ ಇಸ್ ಅ ಟೈಪ್ ಆಫ್ ಇದು. ರೇಬಿಯಸಲ್ಲಿ ಆಯಿತು ಅಂತಂದರೆ, ಕೈ ಕಾಲಲ್ಲಿ ನಾಯಿ ಕಚ್ಚಿತು ಅಂತಂದರೆ ಆ ನರಗಳಿಂದ ಮೇಲಕ್ಕೆ ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಮೆನಿಂಜೈಟಿಸ್ ಅಂತಂತು ಅಂದರೆ ಮೂಗಿನ ನಾವು ಇದನ್ನು ನೋಡ್ತೀವಲ್ಲ ವಾಸನೆ, ಅದರಿಂದ ಮೇಲೆ ಹೋಗ್ಬೋದು. ಸೊ ನರಗಳ ಮುಖಾಂತರ ಮಿದುಳೊಳಗೆ ತಲುಪೋದು. ಸೊ ರಕ್ತದ ಮುಖಾಂತರ ಮಿದುಳಿಗೆ ತಲುಪೋದು, ಅಕ್ಕಪಕ್ಕ ಆಗೋ ತೊಂದರೆಯಿಂದ ಮಿದುಳಿಗೆ ತಲುಪೋದು, ನರಗಳ ಮುಖಾಂತರ ಅಥವಾ ಡೈರೆಕ್ಟಾಗಿ ತಲೆಗೆ ಏಟು ಬೀಳೋದ್ರಿಂದ ತಲೆಗೆ ತಲುಪೋದು. ಸೊ ಈ 3 ಮೇನ್ ವೇಸಿಂದ ಮಿದುಳು ಅಥವಾ ಮಿದುಳಿನ ಹೊರಗಲ ಪದರಗಳಿಗೆ ಇನ್ಫೆಕ್ಷನ್ ಆಗುತ್ತೆ.